ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದಯಾನಂದ್ ಎಸ್, ಕ್ರಿಷಾ ಕಿಡ್ನಿ ಕೇರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ಶಿವಮೊಗ್ಗದಿಂದ. ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂದರೆ ನಾವು ವರ್ಷದ ಮಾರ್ಚಿನ 2ನೇ ಗುರುವಾರ ಆಚರಿಸುವಂಥ ದಿನ. ವರ್ಲ್ಡ್ ಕಿಡ್ನಿ ಡೇ ಯಾಕೆ ಆಚರಿಸ್ತೀವಿ ಅಂದರೆ ಇದೊಂದು ಅವೇರ್ನೆಸ್ ಕೊಡುವಂಥ ಪ್ರೋಗ್ರಾಮು. ಏನು ಅವೇರ್ನೆಸ್ ಕೊಡ್ತೀವಿ ಅಂದರೆ ಅಟ್ಲೀಸ್ಟ್ ಜೀವನದಲ್ಲಿ ವರ್ಷಕ್ಕೊಮ್ಮೆ ಆದರೂ ನಮ್ಮ ಕಿಡ್ನಿ ಬಗ್ಗೆ ನಾವು ಅರ್ಥಕೊಳ್ಳೋಣ, ಹೇಗೆ ಕೆಲಸ ಮಾಡ್ತೀವಿ ಅಂತ ನೋಡೋಣ ಅನ್ನೋದಕ್ಕೋಸ್ಕರ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿರ್ತೀವಿ. ಇದು ಪ್ರಪಂಚಾದ್ಯಂತ ನಡೆಯುತ್ತೆ. 2ನೇ ಗುರುವಾರ ಮಾರ್ಚ್ ಎವ್ರಿ ಇಯರ್ ಒಂದು ಪರ್ಟಿಕ್ಯುಲರ್ ಸ್ಲೋಗನಿಂದ ನಡೆಯುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನಪ್ಪ, ನಾನು ಮುಖ್ಯವಾಗಿ ಈ ದಿನ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಕಾಮನ್ ಕಾಸಸ್ ಆಗಿರತಕ್ಕಂಥ ಶುಗರು, BP, ಅದರಿಂದಾಗಿ ಕಿಡ್ನಿ ಪ್ರಾಬ್ಲಮ್ಸ್ ಕಾಮನ್ನಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ ಈಗ. ಸೊ ಹಾಗಾಗಿ ಎಷ್ಟು ಡಯಾಬಿಟಿಸ್ ಹೆಚ್ಚಿಗೆ ಆಗುತ್ತೋ ಅಷ್ಟು ಕಿಡ್ನಿ ಪ್ರಾಬ್ಲಮ್ಗಳು ಹೆಚ್ಚಿಗೆ ಆಗ್ತಾ ಇದೆ. ಏನಾಗುತ್ತೆ ಇಲ್ಲಿ ಅಂತಂದರೆ, ಎಲ್ಲರೂ ಕೇಳೋ ಒಂದೇ ಪ್ರಶ್ನೆ ಅಂತಂದರೆ, ನನಗೆ ಶುಗರ್ ಇಲ್ಲ, BP ಇಲ್ಲ, ನನಗೆ ಕಿಡ್ನಿ ಪ್ರಾಬ್ಲಮ್ ಹೇಗೆ ಬಂತು ಅಂತ. ಶುಗರು, BP ಒನ್ ಆಫ್ ದ ಕಾಸಸ್ ಅಷ್ಟೇ. ಸುಮಾರಷ್ಟು ಕಾರಣಗಳಿರುತ್ತೆ ಕಿಡ್ನಿ ಪ್ರಾಬ್ಲಮ್ಗಳಿಗೆ. ಅದು ಅನುವಂಶಿಯಾಗಿ ಬರ್ತಕ್ಕಂಥ ತೊಂದರೆಗಳಿರಬಹುದು, ಅಥವಾ ಕಿಡ್ನಿಯಲ್ಲಿ ಕಲ್ಲಾಗ್ತಕ್ಕಂಥದ್ದು, ಪ್ರಾಸ್ಟೇಟ್ ದಪ್ಪ ಆಗಿ ಗಂಡಸರಲ್ಲಿ ಅಬ್ಸ್ಟ್ರಕ್ಷನ್ ಆಗಿ, ಯೂರಿನ್ ಪೈಪ್ ಅಬ್ಸ್ಟ್ರಕ್ಷನ್ ಆಗಿ, ಯೂರಿನ್ ಶೇಖರಣೆ ಆಗಿ ಅದರಿಂದಾಗಿ ಉಂಟಾಗುವಂಥ ಪ್ರಾಬ್ಲಮ್ಗಳಿರ್ಬೋದು. ರಿಪೀಟೆಡ್ ಆಗಿ ಯೂರಿನರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ಇರ್ಬೋದು. ಆ್ಯಂಡ್ ಇತ್ತೀಚೆಗೆ ನಾವು ಕಾಣುವಂಥದ್ದು ಮೋಸ್ಟ್ ಕಾಮನ್ಲಿ ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದು, ನಾಟಿ ಔಷಧಿ ಮಾಡೋದು, ಹೈ ಪ್ರೋಟೀನ್ ಡಯಟನ್ನು ತಗೊಳ್ಳೋದು, ಈ ಥರ ಕಾರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಅನ್ನೋನ್ ಮೆಡಿಕೇಶನ್ಸ್ ತಗೊಳ್ಳೋದು, ಅಲ್ಲಿ ಇಲ್ಲಿ ಫಾರ್ಮಸಿಗೆ ಹೋಗಿ ಕೈ ಕಾಲು ನೋವು, ಸೊಂಟ ನೋವು ಅಂತ ತಗೊಳ್ಳೋದು, ಸೊಂಟಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಈ ಕಾರಣಗಳಿಂದಾಗಿ ಇತ್ತೀಚೆಗೆ ಕಿಡ್ನಿ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಇದನ್ನು ಹೇಗೆ ತಡೆಗಟ್ಟೋದು? ಈಗ ಮೋಸ್ಟ್ ಕಾಮನ್ಲಿ ನಿಮಗೆ ಶುಗರು, BP ಅಂತ ಗೊತ್ತಾದರೆ ನೀವು ಶುಗರು, BP ಇನ್ನು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಫಿಸಿಷಿಯನ್ ಅಥವಾ ನೆಫ್ರಾಲಜಿಸ್ಟ್ ಅಥವಾ ಫ್ಯಾಮಿಲಿ ಫಿಸಿಷಿಯನ್ ಫಾಲೋ ಮಾಡಿದ್ರೆ ಸ್ಟ್ರಿಕ್ಟಾಗಿ, ಸೊ ನಿಮ್ಮ ಕಿಡ್ನಿ ಪ್ರಾಬ್ಲಮ್ಗಳನ್ನ ತಡೆಗಟ್ಟಬಹುದು, ಅಥವಾ ಅದು ಇದ್ದರನ್ನು ಟ್ರೀಟ್ ಮಾಡ್ಕೋಬಹುದು ಅರ್ಲಿ ಸ್ಟೇಜಸಲ್ಲಿದ್ದರೆ ಮಾತ್ರ. ಯಾಕೆ ಈ ಸ್ಕ್ರೀನಿಂಗ್ ಪ್ರೋಗ್ರಾಮನ್ನು ನಾವು ಮಾಡ್ತೀವಿ ಅಂತಂದರೆ, ದುರದೃಷ್ಟವಶಾತ್ ಕಿಡ್ನಿ ಪ್ರಾಬ್ಲಮ್ಸು ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಯಾವ ಸಿಂಪ್ಟಮ್ಸು ಮತ್ತು ಸೈನ್ಸನ್ನು ತೋರಿಸೋದಿಲ್ಲ. ದೇಹದಲ್ಲಿ ಆರಾಮಾಗಿರ್ತಾರೆ, ಯಾವ ತೊಂದರೆನೂ ಆಗಿರೋದಿಲ್ಲ. ನಾನು ಆರಾಮಾಗಿದ್ದೀನಿ, ನನಗೇನೂ ಆಗಿಲ್ಲ, ಕಿಡ್ನಿ ಪ್ರಾಬ್ಲಮ್ಸ್, ಯೂರಿನ್ ಎಲ್ಲ ಚೆನ್ನಾಗಿ ಬರುತ್ತೆ, ನನಗೇನು ಪ್ರಾಬ್ಲಮ್ಸ್ ಇಲ್ಲ, ಊಟ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಇರುತ್ತೆ. ಆದರೆ ಸಿಂಪ್ಟಮ್ಸ್ ಕಾಣಿಸೋದು ಯಾವಾಗ ಅಂದರೆ ಫೈನಲ್ ಸ್ಟೇಜಿಗೆ ಹೋದಾಗ ಮಾತ್ರ. ಆಗ ನಾವು ಏನು ಮಾಡಲಿಕ್ಕಾದಂಥ ಸ್ಥಿತಿಗತಿಯಲ್ಲಿ ನಾವಿರ್ತೇವೆ. ಸೊ ನೀವು ಅವಾಗ ಕಿಡ್ನಿ ಡಾಕ್ಟರ್ ಹತ್ರ ಬಂದು ಕಿಡ್ನಿ ಸೇವ್ ಮಾಡಿ ಅಂದ್ರೂ ಬಹಳ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಆದಷ್ಟು ಬೇಗ, ಅಂದರೆ ಫಾರ್ ಎಕ್ಸಾಂಪಲ್ 30 ವರ್ಷ ಮೇಲ್ಪಟ್ಟವರು ವರ್ಷ ವರ್ಲ್ಡ್ ಕಿಡ್ನಿ ಡೇ. ನನಗೆ ವರ್ಲ್ಡ್ ಕಿಡ್ನಿ ಡೇ ಗೊತ್ತಿಲ್ಲ ಅಂದರೆ ನಿಮ್ಮ ಬರ್ಡೇನಾದ್ರು ಗೊತ್ತಿರುತ್ತೆ. ನಿಮ್ಮ ಹುಟ್ಟಿದಬ್ಬದ ದಿವಸ ನೀವು ನಿಮ್ಮ ದೇಹಕ್ಕೆ ಅದೊಂದು ಗಿಫ್ಟನ್ನು ಕೊಡಿ, ನಿಮ್ಮ ಮನಸ್ಸಿಗೆ ಒಂದು ಗಿಫ್ಟನ್ನು ಕೊಡಿ. ನೆಮ್ಮದಿಯಾಗಿ ಇನ್ನೊಂದು ವರ್ಷ ಬದುಕಬಹುದು, ಯಾವುದೇ ಚಿಂತೆ ಇಲ್ಲ, ಇಲ್ದಂಗೆ ಬದುಕಬಹುದು. ಬೇರೆಯವ್ರ ಬರ್ಡೇಗೆ ಎಲ್ಲರಿಗೂ ನಾವು ಗಿಫ್ಟನ್ನು ಕೊಡ್ತೀವಿ, ನಾವೇನು ಕೊಟ್ಕೊಡೋದಿಲ್ಲ. ಹಾಗಾಗಿ ವರ್ಷಕ್ಕೆ ಒಮ್ಮೆನಾದರೂ ನಮಗೆ ನಾವು ಗಿಫ್ಟ್ ಕೊಡ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಖರ್ಚು ವೆಚ್ಚ ಎಷ್ಟಾಗ್ಬೋದು? ಹಾರ್ಡ್ಲಿ 200 ರೂಪಾಯಿ ಆದರೆ ದೊಡ್ಡ ವಿಷಯ. ಶಿವಮೊಗ್ಗದಂಥ ಸೆಟಪ್ಪಲ್ಲಿ 200 ರೂಪಾಯಿ ಆದರೆ ದೊಡ್ಡ ವಿಷಯ. ಹೊರಗಡೆ ಎಲ್ಲೇ ಹೋದರೂ ನಿಮಗೆ 500 ರೂಪೀಸ್ಗಿಂತ 500 ರೂಪಾಯಿಗಿಂತ ಅಂತೂ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಮಾಡಿಸೋದ್ರಿಂದ ಅಟ್ಲೀಸ್ಟ್ ನಿಮಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ, ಆಮೇಲೆ ಲೈಫ್ ಸ್ಟೈಲ್ ಅಂತ ಹಾಳು ಮಾಡುವಂತಹ ಕಿಡ್ನಿ ಪ್ರಾಬ್ಲಮ್ಗಳನ್ನ ಮುಂಚೆನೇ ಆರಂಭ ಮಟ್ಟದಲ್ಲೇ ತಡೆಗಟ್ಟಬಹುದು. ಇದು ತಡೆಗಟ್ಟೋದ್ರಿಂದ ಆಗುವಂಥ ಇದು ನಮಗೆ ಹೇಗೆ, ಈಗ ಎಲ್ಲ ಅಂಗಗಳಿಗೂ ಒಂದು ಸಿಂಪ್ಟಮ್ ಅಂಡ್ ಸೈನ್ಸ್ ಅಂತ ಇರುತ್ತೆ, ಭಾಳ ಇಮಿಡಿಯೇಟಾಗಿ ತೋರಿಸ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಹಾರ್ಟಿಗೆ ಏನಾಗ್ತೀವಿ, ಎದೆ ನೋವು ಅಂತೀವಿ. ಆಮೇಲೆ ಹೊಟ್ಟೆಗೆ ಏನಾಗ್ತೀವಿ, ಹೊಟ್ಟೆ ಕರಳು ನೋವು, ಬೇದಿ, ವಾಂತಿ, ಏನೋ ಒಂದು ತೋರಿಸ್ಕೊಳ್ಳುತ್ತೆ. ಲಿವರ್ ಡ್ಯಾಮೇಜ್ ಆದರೆ ಜಾಂಡೀಸ್ ಮೂಲಕ ತೋರಿಸ್ಕೊಳ್ಳುತ್ತೆ. ಆಮೇಲೆ ಬ್ರೈನಿಗೆ ತೊಂದರೆಗಳಾದರೆ ಸ್ಟ್ರೋಕು ಅಥವಾ ಫಿಟ್ಸ್ ಮೂಲಕ ತೋರಿಸ್ಕೊಳ್ಳುತ್ತೆ. ಆದರೆ